ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಫುಡಿ ಫ್ರೆಂಡ್ಸ್. ಇವತ್ತು ನಾನೊಂದು ಸ್ಪೆಷಲ್ ರೆಸಿಪಿ ಮಾಡ್ತಿದ್ದೇನೆ. ಒಂದು ಟ್ವಿಸ್ಟರ್ ಮಾಡ್ತಿದ್ದೇನೆ. ಅಂದ್ರೆ ನಾನಿವತ್ತು ಬುನಾ ಚಿಕನ್ ವಿಂಗ್ಸ್ ಮಾಡ್ತಿದ್ದೇನೆ. ಸೊ ತುಂಬಾ ಈಸಿ ರೆಸಿಪಿ. ಇವತ್ತು ಟೈಮ್ ವೇಸ್ಟ್ ಮಾಡದೆ ಬನ್ನಿ ರೆಸಿಪಿಯನ್ನು ಸ್ಟಾರ್ಟ್ ಮಾಡುವ. ವಿಡಿಯೋ ಎಂತ ತನಕ ನೋಡ್ಬೇಕು, ಯಾಕಂದ್ರೆ ಇದ್ರಲ್ಲಿ ಸ್ಟೆಪ್ಸ್ ಉಂಟು. ಸೊ ಮಿಸ್ ಮಾಡದೆ ನೋಡಿ ಬನ್ನಿ. ನಾನಿವತ್ತು ಬುನಾ ಚಿಕನ್ ಹೇಗೆ ಮಾಡೋದು ಅಂತ ಹೇಳಿಕೊಡ್ತಿದ್ದೇನೆ. ನಾನು ಬುನಾ ಚಿಕನ್ ವಿಂಗ್ಸ್ ಮಾಡ್ತಿದ್ದೇನೆ. ನೀವು ನಾರ್ಮಲ್ ಚಿಕನ್ ಅಲ್ಲಿ ಕೂಡ ಇದನ್ನು ಮಾಡಬಹುದು. ಮೆಥಡ್ ಸೇಮ್ ತಗೊಳ್ಳಿ ಮತ್ತೆ ಮಾಡಿ. ಇದಕ್ಕೆ ಫಸ್ಟ್ ಮ್ಯಾರಿನೇಷನ್ ಮಾಡ್ಲಿಕ್ಕೆ ಉಂಟು. ಅದಕ್ಕೆ 1 ಟೀ ಸ್ಪೂನ್ ಟರ್ಮರಿಕ್ ಪೌಡರ್, 1 ಟೀ ಸ್ಪೂನ್ ಗರಂ ಮಸಾಲಾ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು, 1 ಟೀ ಸ್ಪೂನ್ ಕೊತ್ತಂಬರಿ ಪೌಡರ್, ಮತ್ತೆ ಒಂದು 5 ಗ್ರೀನ್ ಚಿಲ್ಲೀಸ್ ಅನ್ನು ಚೆನ್ನಾಗಿ ಚಾಪ್ ಮಾಡಿ ಇದಕ್ಕೆ ಹಾಕಿ, ಮತ್ತೆ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕಿ. ಇದಕ್ಕೆ ನಂತರ 2 ಟೀ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಅರ್ಧ ಕಪ್ ಅಷ್ಟು ಕರ್ಡ್ ಅಂದ್ರೆ ಮೊಸರು, 1 ಟೀ ಸ್ಪೂನ್ ಪೆಪ್ಪರ್ ಪೌಡರ್ ಮತ್ತೆ 1 ಟೀ ಸ್ಪೂನ್ ಚಿಲ್ಲಿ ಪೌಡರ್. ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಸ್ವಲ್ಪ ಒಂದು 15 ಮಿನಿಟ್ಸ್ ಹಾಗೆ ಇರಲಿ. ಅಷ್ಟವರೆಗೆ ನಾವೊಂದು ಮಸಾಲ ಮಾಡ್ಲಿಕ್ಕೆ ಉಂಟು. ಅದಕ್ಕೆ 1 ಟೀ ಸ್ಪೂನ್ ಕೊತ್ತಂಬರಿ, 1 ಟೀ ಸ್ಪೂನ್ ಜೀರಿಗೆ, ಒಂದು ಅರ್ಧ ಟೀ ಸ್ಪೂನ್ ಕಾಳು ಮೆಣಸು ಅಂದ್ರೆ ಪೆಪ್ಪರ್, ಒಂದು ದೊಡ್ಡ ಏಲಕ್ಕಿ, ಕಪ್ಪು ಏಲಕ್ಕಿ ಸಿಗ್ತದಲ್ಲ ಅದು, ಒಂದು 3-4 ಲವಂಗ, ಮತ್ತೆ 1-2 ಗ್ರೀನ್ ಕಾರ್ಡಮಮ್ ಅಂದ್ರೆ ಗ್ರೀನ್ ಏಲಕ್ಕಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಸ್ವಲ್ಪ ಹೊತ್ತಾದ ನಂತರ ಇದಕ್ಕೆ ಸ್ವಲ್ಪ ಒಂದು 1/4 ಟೀ ಸ್ಪೂನ್ ಅಷ್ಟು ಉಪ್ಪನ್ನು ಸೇರಿಸಿ ಫ್ರೈ ಮಾಡಿ. ಇದನ್ನ ನಂತರ ಕೂಲ್ ಮಾಡಿ ಗ್ರೈಂಡ್ ಮಾಡಿ ಇಡಿರಿ. ಈಗ ನಾವು ಚಿಕನ್ ಅನ್ನು ಫ್ರೈ ಮಾಡುವ. ಸ್ವಲ್ಪ ಎಣ್ಣೆ ಹಾಕಿ ಶಾಲೋ ಫ್ರೈ ಮಾಡಲಿಕ್ಕೆ 2 ಸೈಡ್ ಚೆನ್ನಾಗಿ ಫ್ರೈ ಆಗಬೇಕು. ಇಷ್ಟುವರೆಗೆ ಫ್ರೈ ಆಗಬೇಕು. ನಂತರ ಇದನ್ನು ತೆಗೆದಿಡಿರಿ. ಒಂದು ಬಾಣಲಿಗೆ ಒಂದು 4-5 ಟೀ ಸ್ಪೂನ್ ಘೀ ಹಾಕಿ, ಇದಕ್ಕೆ ಅರ್ಧ ಟೀ ಸ್ಪೂನ್ ಪೆಪ್ಪರ್ ಅನ್ನು ಹಾಕಿ, ಇದಕ್ಕೆ 2 ಈರುಳ್ಳಿಯನ್ನು ಚಾಪ್ ಮಾಡಿ ಹಾಕಿ. ಇದು ಚೆನ್ನಾಗಿ ಫ್ರೈ ಆಗಬೇಕು. ಕಲರ್ ಚೇಂಜ್ ಆಗುವ ತನಕ ಫ್ರೈ ಆಗಬೇಕು. ನೋಡಿ, ಇಷ್ಟುವರೆಗೆ ಫ್ರೈ ಆಗಬೇಕು. ಇದರ ನಂತರ ಇದಕ್ಕೆ ಒಂದು ಅರ್ಧ ಕಪ್ ಅಷ್ಟು ನೀರನ್ನು ಹಾಕಿ ಇದನ್ನು ಚೆನ್ನಾಗಿ ಪುನಃ ಫ್ರೈ ಮಾಡಿ. ಅದು ಫ್ರೈ ಆದ ನಂತರ ಇದಕ್ಕೆ ನಾವು ಫ್ರೈ ಮಾಡಿಟ್ಟ ಚಿಕನ್ ಪೀಸಸ್ ಮತ್ತೆ ನಾವು ಗ್ರೈಂಡ್ ಮಾಡಿಟ್ಟ ಮಸಾಲ ಉಂಟಲ್ಲ ಅದನ್ನು ಹಾಕಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಇದು ಸ್ವಲ್ಪ ಫ್ರೈ ಆದ ನಂತರ ಇದಕ್ಕೆ 1 ಗ್ಲಾಸ್ ಅಷ್ಟು ನೀರನ್ನು ಹಾಕಿ ಮಿಕ್ಸ್ ಮಾಡಿ ಕವರ್ ಮಾಡಿ ಕುಕ್ ಮಾಡಿ. ಚೆನ್ನಾಗಿ ಕುಕ್ ಆಗಬೇಕು. ಒಂದು 10 ಮಿನಿಟ್ಸ್ ಟು 20 ಮಿನಿಟ್ಸ್ ಇಡಬೇಕು ನೀವು. ಅದರ ನಂತರ ನೋಡಿ, ಈಗ ನಮ್ಮ ಚಿಕನ್ ಎಲ್ಲ ಚೆನ್ನಾಗಿ ಕುಕ್ ಆಗಿದೆ. ಇದಕ್ಕೆ ಸ್ವಲ್ಪ ಜಾಸ್ತಿ ಮಾತ್ರದಲ್ಲಿ ಕೊರಿಯಂಡರ್ ಲೀಫ್ ಅನ್ನು ಕೊತ್ತಂಬರಿ ಸೊಪ್ಪನ್ನು ಹಾಕಬೇಕು. ಮತ್ತೆ ಮಿಕ್ಸ್ ಮಾಡಿ ಸರ್ವ್ ಮಾಡಿ.
ನಮ್ಮ ಬುನಾ ಚಿಕನ್ ವಿಂಗ್ಸ್ ರೆಡಿ ಆಗಿದೆ. ಟ್ರೈ ಮಾಡಿ ನೋಡಿ. ನೀವು ಈ ರೆಸಿಪಿಯನ್ನು ನಾರ್ಮಲ್ ಚಿಕನ್ ಅಲ್ಲಿ ಕೂಡ ಮಾಡಬಹುದು. ನನಗೆ ಒಂದು ಟ್ವಿಸ್ಟ್ ಬೇಕಿತ್ತು, ಅದಕ್ಕೋಸ್ಕರ ನಾನು ವಿಂಗ್ಸ್ ಅನ್ನು ಚೂಸ್ ಮಾಡಿದೆ. ಇದು ನಾರ್ಮಲ್ ಚಿಕನ್ ಅಲ್ಲಿ ಮಾಡಿದ್ರು ಕೂಡ ಅದೇ ಟೇಸ್ಟ್ ಬರ್ತದೆ, ಏನ್ ಡಿಫ್ರೆಂಟ್ ಬರುವುದಿಲ್ಲ. ಟ್ರೈ ಮಾಡಿ ನೋಡಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಶೇರ್ ಮಾಡಿ ಪ್ಲೀಸ್. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.